ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ರೆಸಿಪಿ ಬಂದುಬಿಟ್ಟು ಹೀರೆಕಾಯಿಂದ ಬಸ್ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಮನೆಯಲ್ಲಿ, ಅದು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಬಸ್ಸಾಂಬಾರು. ಮೊದಲನೇದಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟ್ ನೀರು ಕಾಯಿಸ್ಬೇಕು. ತಣ್ಣನೆ ನೀರಿಗೆ ಹಾಕಿದರೆ ಬೇಗ ಬೇಯೋದಿಲ್ಲ, ಹಾಗಾಗಿ ಬಿಸಿ ನೀರಿಗೆ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಇದನ್ನು ಒಂದು ಅರ್ಧ ಅಷ್ಟು ಬೇಯಿಸ್ತಾ ಇದ್ದೀನಿ. ಫಸ್ಟೇ ಅರ್ಧ ಬೇಯಿಸ್ಕೊಂಡು ಆದಮೇಲೆ ನಾನು ಹೀರೆಕಾಯಿನ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಹಾಕಿದರೆ ಹೀರೆಕಾಯಿ ಬೇಗ ಬೆಂದೋಗುತ್ತೆ, ಕಾಳುಗಳು ಬೇಯೋದಿಲ್ಲ. ಹಾಗಾಗಿ ಒಂದು ಅರ್ಧ ಬೆಂದ ಮೇಲೆ ನಾವು ಹೀರೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ 3/4% ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು 1-2 ನಿಮಿಷ ಹಾಗೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹಾಗೆ ಬಿಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕಾಳು ಬೆಂದಿದೆ ಮೆತ್ತಗೆ. ಈ ರೀತಿಯಾಗಿ ಕಾಳು ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನಾನಿವಾಗ ಸಪ್ರೇಟಾಗಿ ನೀರೆಲ್ಲ ಬಸ್ದು ಎತ್ತಿಡ್ಕೊತಾ ಇದ್ದೀನಿ. ನೋಡ್ಬೋದು, ಇದು ಇಷ್ಟ ಆಗಿದೆ, ತುಂಬ ಚೆನ್ನಾಗಿ ನೋಡಿ ಮೆತ್ತಗೆ ಬೆಂದಿದೆ. ಇವಾಗ ನಾವು ಸಾಂಬಾರಿಗೆ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಕಾಯಿ ಪೀಸು ದಪ್ಪ ಇರೋದ್ರಿಂದ ಮೊದಲನೇದಾಗಿ ನಾನು ಸ್ವಲ್ಪ ತರಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಸ್ವಲ್ಪ ಚಿಕ್ಕದೊಂದು ಬಾಣಲೆ ತೊಗೊಂಡು ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ, 1 ಈರುಳ್ಳಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ಹಾಗೆ ಹಾಕ್ಕೊಂಡ್ರು ಅದೊಂಥರ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹುಣಸೆ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಚೂರು ಒಂದು ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದ್ರ ಜೊತೆಯಲ್ಲಿ ಬೇಯಿಸಿರ್ತಕ್ಕಂಥ ಕಾಳು ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನುಣ್ಣಗೆ. ತುಂಬ ನುಣ್ಣಗೆಲ್ಲ ರುಬ್ಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿ. ತುಂಬ ನೈಸಾಗಿ ರುಬ್ಕೊಂಡ್ರೆ ಏನಾಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು. ನೋಡ್ಬೋದು, ನಾನು ಇವಾಗ ಮಿಕ್ಸ್ ಮಾಡ್ತಾನೆ. ಈ ಸಾಂಬಾರನ್ನ ಹಸಿದಾಗಿ ಹಾಗೆ ಅಂದರೆ ಕುದಿಸ್ತಿರೋ ಥರ ಇವಾಗ ಯಾವ ರೀತಿ ರೆಡಿ ಮಾಡಿದ್ದೀನೋ ಇದೇ ಥರನೂ ಊಟ ಮಾಡ್ಬೋದು, ಇಲ್ಲ ನಾವು ಒಲೆ ಮೇಲೆ ಬಿಸಿ ಮಾಡಿಬಿಟ್ಟು ಬಿಸಿಯಾಗಿರೋದನ್ನು ಊಟ ಮಾಡ್ಬೋದು. ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಫಸ್ಟು ಇದೇ ಥರದಲ್ಲಿ ಊಟ ಮಾಡ್ತೀವಿ. ಹಸಿದ್ರಲ್ಲಿ ಊಟ ಎಲ್ಲ ಮಾಡಾದ್ಮೇಲೆ ಉಳಿಯುತ್ತಲ್ವ, ಆವಾಗ ಬಿಸಿ ಮಾಡಿ ಎತ್ತಿಡ್ತೀನಿ, ನೈಟಿಗೆ ಬರುತ್ತೆ ಅಂತ. ಇಲ್ಲ ಅಂದರೆ ಹಾಳಾಗಿಬಿಡುತ್ತೆ ಸಾಂಬಾರು. ಈ ಥರ 2 ಥರಕ್ಕೂ ಆಗುತ್ತೆ ಈ ಸಾಂಬಾರು. ನೋಡ್ಬೋದು, ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಇದೇ ರೀತಿ ಮಾಡ್ಕೊಳ್ಳಿ. ಕೆಲವರು ಟೊಮೆಟೊ ಹಾಕ್ತಾರೆ, ಟೊಮೆಟೊ ಕೂಡ ಫ್ರೈ ಮಾಡೋದಕ್ಕೆ ಹಾಕ್ಕೊಬೋದು. ನಾವು ಕೂಡ ಒಂದೊಂದು ಸಾಂಬಾರಿಗೆ ಟೊಮೆಟೊ ಹಾಕ್ಕೊತೀನಿ ನಾನು, ಒಂದೊಂದು ಬಸ್ಸಾರಿಗೆ. ಸಾಂಬಾರು ರೆಡಿ ಆಯಿತು. ಇವಾಗ ನಾವು ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆಲಿ ಚಟಪಟ ಅಂತ ಅಂದ ತಕ್ಷಣ ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗಾಗೋ ತನಕ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಆಗಬೇಕು. ಇವಾಗ ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ಬೇಗ ಸಿಡಿದ್ಬಿಡುತ್ತೆ ಎಣ್ಣೆಲಿ ಆಚೆ ಈಚೆ. ಹಾಗಾಗಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ನೋಡ್ಬೋದು, ಈರುಳ್ಳಿಯಲ್ಲಿ ಕೆಂಪಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬಾಣಲೆಯಲ್ಲಿ ಸ್ವಲ್ಪ ಈರುಳ್ಳಿ ಎಣ್ಣೆನ ಅದನ್ನು ಸಾಂಬಾರಿಗೆ ಸ್ವಲ್ಪ ತೆಗ್ದಾಕ್ತಾಯಿದ್ದೀನಿ. ಮತ್ತು ಸಪ್ರೇಟಾಗಿ ಒಗ್ಗರಣೆ ಮಾಡೋದಿಲ್ಲ. ನಾವು ಕಾಳಿಗೆ ಏನು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ವ ಅದನ್ನೇ ಸ್ವಲ್ಪ ಎತ್ತಾಕಿದರೆ ಸಾಂಬಾರಿಗೆ ಒಗ್ಗರಣೆ ಕೂಡ ರೆಡಿ ಆಯಿತು. ಪಕ್ಕದಲ್ಲಿ ಕಾಳಿಗೆ ಕೂಡ ಒಗ್ಗರಣೆ ರೆಡಿ ಆಯಿತು. ನಾನು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಸ್ಕಿಪ್ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಈರುಳ್ಳಿಗೆ ಉಪ್ಪೆಲ್ಲ ಹತ್ತಬೇಕಲ್ವ ನೀಟಾಗಿ. ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ಕೊಬ್ಬರಿನೂ ಅಷ್ಟೇ 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕಾಯಿ ಮಿಕ್ಸ್ ಮಾಡಿದರೆ ರಾತ್ರಿಗೆಲ್ಲ ಕೆಡೋದಿಲ್ಲ, ಹಾಗೆ ಚೆನ್ನಾಗಿರುತ್ತೆ. ರಾತ್ರಿಗೆಲ್ಲ ಎತ್ತಿಟ್ಟಿದ್ದೀವಿ ಅಂದರೆ ಅದು ಹಾಳಾಗಿಬಿಡುತ್ತೆ. ಹಾಗಾಗಿ ಕೊಬ್ಬರಿನ ಮತ್ತು ಈರುಳ್ಳಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿದ್ರೆ ರೆಡಿ ಆಯಿತು. ನೋಡಿಲ್ಲಿ ನಾನು ಇವಾಗ ಇದನ್ನು ಹಿಂಡ್ತಾಯಿಲ್ಲ, ಒಬ್ಬೊಬ್ರು ಕಾಳನ್ನು ಹಿಂಡ್ತಾರೆ, ನಾವಿಲ್ಲಿ ಹಿಂಡುತ್ತಲ್ಲ, ನಾವೇನು ಬಸಿ ಇಟ್ಕೊಂಡಿದ್ವಲ್ವ ನೀರಲ್ಲಿ ಚೆನ್ನಾಗಿ ಬಸ್ಕೊಂಡಿರುತ್ತೆ. ಇವಾಗ ಕೊಬ್ಬರಿ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಅಷ್ಟೇ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗಿ ಎಲ್ಲ ಕೊಬ್ಬರಿ ಜೊತೆಗೆಲ್ಲ ಹೊಂದಿಕೆ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ರೆ ಕಾಳು ಕೂಡ ರೆಡಿ ಆಯಿತು. ಬಸ್ಸಾರು ಮಾಡಿ ಮುದ್ದೆ ಮಾಡಿಲ್ಲ ಅಂದರೆ ಹೇಗಿರುತ್ತೆ ಹೇಳಿ. ಹಾಗಾಗಿ ನಾನು ಕೂಡ ಬಸ್ಸಾರು ಮಾಡಿ ಮುದ್ದೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡೋದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ ನಾನು. ಮಿಕ್ಸಿ ಮಾಡಿಬಿಟ್ಟು ಸ್ವಲ್ಪ ದಪ್ಪಾಗಿ ಅನ್ನನ ಮಿಕ್ಸಿ ಹಾಕ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ನಾನು ಹಿಟ್ಟಾಕಿ ಒಂದು 5-10 ನಿಮಿಷ ಮೀಡಿಯಮಲ್ಲಿ ಬೇಯಕ್ಕೆ ಇಟ್ಟರೆ ಮುದ್ದೆ ಕೂಡ ರೆಡಿ ಆಯಿತು. ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಾಗಿ ಬಂದಿತ್ತು. ಇದ್ರ ಜೊತೆಯಲ್ಲಿ ಕುರ್ಷಣಿ ಪುಡಿನ ಸಹ ಸೇರಿಸ್ಕೊಬೋದು, ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಹಾಗೆ ಕಾಳು ಒಗ್ಗರಣೆಗೆಲ್ಲ ಕುರ್ಷಣಿ ಪುಡಿನ ಹಾಕ್ಕೊತಾರೆ, ಚೆನ್ನಾಗಿರುತ್ತೆ. ಅದೊಂಥರ ಡಿಫ್ರೆಂಟಾಗಿ
ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ನಿಮಗೆ, ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.